ಮೊದಲನೇದಾಗಿ ಭಾಗ್ಯ ಪೆಸ್ಲೆ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಹ್ಯಾಪಿ ಬರ್ಡೇ. ನಮಸ್ತೆ. ಸೊ ನಿಮ್ ಬಗ್ಗೆ ಆಕ್ಚುಲಿ ಅಫ್ಕೋರ್ಸ್ ನಾನು ಇವತ್ತೇ ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ನನಗೆ ನಿಮ್ ಬಗ್ಗೆ ಇವತ್ತು ಗೊತ್ತಾಗಿ ಖುಷಿ ಆಯ್ತು. ಅಂದ್ರೆ ನೀವು ಯಾವ ಸ್ಥಿತಿಯಿಂದ ಇವಾಗ ಎಲ್ಲಿ ತನಕ ಬಂದಿದ್ದೀರಾ ಅಂತ ಕೇಳಿ ನಿಜವಾಗ್ಲೂ ಸಂತೋಷ ಆಯ್ತು. ಯಾವಾಗ್ಲೂ ಮಹಿಳೆಯರು ಏನಾದ್ರೂ ಒಂದು ಸಾಧನೆ ಮಾಡಿದ್ರು ಅಂದ್ರೆ ಮಹಿಳೆಯಾಗಿ ನನಗೆ ಖುಷಿ ಆಗತ್ತೆ. ಸೊ ಅದೊಂದು ಹೆಮ್ಮೆ ಕೂಡ. ಈಗ ಬಿಜೆಪಿ ಮಹಿಳಾ ಮೋರ್ಚಾ ವಿಭಾಗದಲ್ಲಿ ನೀವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇನ್ನೂ ಹೆಚ್ಚು ನಿಮಗೆ ಏನೋ ಬೆಳವಣಿಗೆ ಸಿಗ್ಲಿ, ನೀವ್ ಏನೆಲ್ಲ ಆಸೆ ಕನಸುಗಳನ್ನ ಕಂಡಿದ್ದೀರಾ. ಬಿಕಾಸ್ ಇಷ್ಟು ವರ್ಷ ನೀವು ಕಷ್ಟಪಟ್ಟು, ಇವ್ರು ಹೇಳ್ತಾ ಇದ್ರು ಅಂದ್ರೆ ಎಳ್ನೀರು ಮಾರ್ತಾ ಇದ್ದೋರು ಇವತ್ತು ನಿಮ್ಮ ಸ್ವಯಾರ್ಜಿತ, ನಿಮ್ಮ ಒಂದು ಕಷ್ಟದ ದುಡಿಮೆಯಿಂದ ಇಲ್ಲಿ ತನಕ ಬಂದು ನಿಂತಿದ್ದೀರಾ ಅಂತ. ಸೊ ಇನ್ನೂ ಒಂದಷ್ಟು ಆಸೆ ಕನಸುಗಳೆಲ್ಲ ಇರುತ್ತಲ್ವಾ ನಿಮಗೆ, ಅದೆಲ್ಲ ನೆರವೇರ್ಲಿ ಅಂತ ನಿಮ್ಮ ಬರ್ಡೇ ದಿನ ನಾನು ವಿಶ್ ಮಾಡ್ತಾ ಇದ್ದೀನಿ ನಿಮಗೆ. ಥ್ಯಾಂಕ್ ಯು. ಅಂಡ್ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನಾವಿವತ್ತು ಇವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಮೋನಿಕಾ ಗಿಫ್ಟ್ ಶಾಪ್ ಅಲ್ಲಿ. ಸೊ ಇದು 470ನೇ ಬರ್ತ್ಡೇ ಅಂತ ಇಲ್ಲಿ. ಅಯ್ಯೋ 460, ಅವಾಗ್ಲಿಂದ 470 ಅಂತ ಇದೀನಿ ನಾನು. ಓಕೆ, 460ನೇ ಬರ್ತ್ಡೇ ಸೆಲೆಬ್ರೇಷನ್. 460 ಏನ್ ಕಡಿಮೆ ನಂಬರ್ ಅಲ್ಲ ಬಿಡಿ ಸರ್, ಅಲ್ವಾ? ಖಂಡಿತ. ಸೊ ಕೇಕ್ ಕಟ್ ಮಾಡೋಣ ಆಗಿದ್ರೆ.